ನಮಸ್ಕಾರ ಕಾಕ. ನಮಸ್ಕಾರ. ನಿಮ್ಮ ಹೆಸರು ಪರಿಚಯ ಮಾಡಿಕೊಡ್ರಿ. ನಮ್ಮ ಹೆಸರು ಲಾಳೆಪೇಟೆಯಲ್ಲಿ ಬಿಸಾಪುರ ಮನೆ. ಬೆಳಿ ಒಂಜಾರ ಚಲೋ ಬರಂಗ ಒಂದು ಗೊಬ್ಬರ ಹೇಳಂದಿದ್ದೀರಿ. 4 kg ನ್ಯೂಟ್ರಿಕ್ಲಿಕ್ ಬ್ಯಾಗ್ ಹೇಳಿದ್ದೆ ರೀ. ಅದು ಹಾಕಿರ್ಲ ಏನ್ ಅನ್ಸಿದ್ರಿ ನಿಮ್ಗೆ ರಿಸಲ್ಟ್ ರೀ? ಚಲೋ ಬಂದದ. ಇದು ಈ ಹೊಲದಾಗ ಏನು ತಾಕತ್ತಿಲ್ರಿ. ಸುಮ್ 3 ಮಂದಿನ ಹೊಲ ಅಂದಂಗ ಅದಿ ಹೊಲ ಅದ. ಈ ಸುಮ್ಮನೆ ಹಾಕಿದ್ ಸೂರ್ಪಾನ ಅನ್ಸ್ಕೋದು ಬರ್ತದ ಹೇಳಿ ಎಮ್ಮಾರಿಗೆ ಅಂದಿನ್ರಿ. ಜರ ಬೆಳಿ ಚಲೋ ಬರ್ಬೇಕು ನೋಡ್ರಿ. ಮತ್ತ ಯಾವ್ದಾರು ಗೊಬ್ಬರ ಕೊಡ್ರಿ ಅಂದ್ರೇನೆ ಇದು ಒಯ್ದು ಹಾಕೋಣ ನಾನು ಗ್ಯಾರಂಟಿ ಮೇಲೆ ತಂದ್ರಿ. ನಮ್ಗೆ ಗ್ಯಾರಂಟಿ ಆಗ್ಯದ್ರಿ. ಸೂರ್ಪಾನ ಪಲ್ಯ ಅಲ್ರಿ, ಅವಳು ಕುಕ್ಕು ಹಾಕಿನ್ರಿ. ಆ ಕಡೆ ತೆಗಿನ ಪಟ್ಟ್ಯಾಗ ಹಾಕಿಲ್ರಿ. ಅದಕ್ಕೆ ಅದು ಒಂಜರ ಅಟೆ ಸಣ್ಣಗೆ ಕೂತದ. ಇದು ಹಾಕಿದ್ದು ಒಂಜರ ಚಲೋ ಬಂದದ್ರಿ. ಗೊಬ್ಬರ ನಮಗ್ ಪಾಡ್ ಅನ್ಸ್ಯದ. ಅದು ಮತ್ತೆ ಅದು ಗೊಬ್ಬರ ತಕ್ಕ ರೊಕ್ಕ ಅದೇ ಅದ. ಅದಕ್ಕೆ ಮತ್ತೆ ಯೂರಿಯಾ ಕೊಟ್ಟಂಗ್ ಕೊಡೋದು ಯಾರು ಕೊಡೋಲ್ಲ. ಕೆಲಸ ಮಾಡಿ ಕೊಡ್ತದ್ರಿ. ಅಂದ್ರೆ ನೀವು ಮುಂದಿನ ರೈತರಿಗೆ ಏನ್ ಹೇಳ್ಬೇಕಂದ್ರ ಗೊಬ್ಬರ ಬಗ್ಗೆ ಈಗಾಗ್ಲಿ ಹೇಳಿನ್ರಿ. ತುಟ್ಟಿ ಬರ್ತದಂದ್ರ ಪೀಕ್ ತಗೋಬೇಕಂದ್ರ ತುಟ್ಟಿ ಪಟ್ಟಿ ನೋಡ್ಬಾರ್ದು. ಹಾಕ್ರಿ ನಮ್ ಸೂರ್ಪಾನ್ ನೋಡ್ಬಾರ್ದು. ಈಗ ಕೇಳ್ಕೆ ಅಂದಿನ್ರಿ. ಮತ್ ಜೈವಿಗೆ ಹಾಕಿರಿ. ಆಚೆ ಕಡೆ ನಿಮ್ಮದು ಗೋಧಿಗೆ ಹಾಕಿಲ್ಲ. ಅದನ್ನು ಜಮೀನೇ ರೀ. ಅದನ್ನು ಜೈವಿನೇ. ಅದಕ್ಕೆ ಹಾಕಿಲ್ಲ. ಈಚೆ ಕಡೆ ಜರ ಮಾಡಿದಕ್ಕೆ ಹಾಕಿರಿ. ಹ್ಞೂನ್ರಿ. ಅದು ಸರಿ ತೆಗ್ದಿದ್ದಿಲ್ರಿ, ಬಿಟ್ಟಿನ್ರಿ. ಅದು ಎತ್ತರ ಹಣ 3 ಲೆಕ್ಕತ್ತು ಗೊಬ್ಬರ ಹಾಕಿಲ್ರಿ. ಅದು ಆಟೆ ಕೂತದ. ಇದು ಅಡಗದ್ರಿ. ಗೋಧಿಗೆ ಹಾಕಿರಿ ಮತ್ತೆ ಇದಕ್ಕೂ ಹಾಕಿರಿ. ಮತ್ತೇನೇನಾದ್ರೂ ಬೆಳಿರಿ? ಬೆಳಿ ಉಳಿಗಡ್ಡಿ ಅದ್ರಿ. ಯಾಕ್ರಿ ಗೋಧಿ ಅದ್ರಿ. ಅದು ಗೋಧಿ ಬಂದದ್ರಿ. ಉಳಿಗ ಅಲ್ಲಿ ಆ ಹೊಲದಾಗ ಕಬ್ಬದ್ರಿ, ನಿಂಬೆ ಗಿಡ ಅವ. ಈಗ ಎಲ್ಲದಕ್ಕೂ ಯೂಸ್ ಮಾಡ್ಬೇಕಂತ ವಿಚಾರ ಮಾಡ್ರಿ. ಕಬ್ಬಿಗೆ ಮಾಡ್ಬೇಕು ಅನ್ನೋದು ಆದ್ರಿ. ಮತ್ ನಿಮ್ಗೆ ಭಾರಿ ಚಲೋ ಆತದ್ರಿ. ಈ ತರ ಪಿಂಡ್ ಬಂದದ ಇದು ಸೂರ್ಪಾನ. ಎಲ್ಲ ಕಡೆನೂ ಅದೇ ತರನೇ ಅದ. ಈಗ ನಿಮ್ ಜೊತೆನೆ ಸೂರ್ಪಾನ ಹಾಕದವ್ರದ್ದು ದಂಟ್ 2 ಸಣ್ಣ ಅದ್ರಿ. ಇಲ್ಲಿ 3 ರೂಪಾಯಿ ಆದ್ರಿ. 2 ದಿನ ಮುಂದ್ರಿ ಮತ್ತ ಯಾವ್ದು ಗೊಬ್ಬರ ಇರ್ಲಿಕ್ಕೂ ನಾ ಯೂರಿಯಾ ಗೊಬ್ಬರ ಹಾಕಿ ಅದ ಮಿಕ್ಸ್ ಮಾಡಿ ಹೊಡೆದೇನ್ರಿ. ನಮಸ್ಕಾರ.